ಸ್ವಲ್ಪನೂ ಟೈಮ್ ಸೆನ್ಸೇ ಇಲ್ಲ. ಬರ್ಲಿ ಗ್ರಾಚಾರ ಬಿಡಿಸ್ಬಿಡು. ಬಂದೆ ಬಾರು ಮುಂದೆ ಬೈಯಮ್ಮ. ಬೆನ್ನಿಂದ ಯಾಕೆ ಬೈತಾ ಇದೀಯಾ? ಬೆನ್ ಹಿಂದೆ ಬಾಯಿಲ್ಲ ಅದಕ್ಕೆ. ಇದ್ರೆ ಬಾಯನಲ್ಲ. ನೆನ್ನೆ ತರನೇ ಸ್ವಲ್ಪ ಲೇಟ್ ಆಯ್ತಪ್ಪ. ಫೋನ್ ಮಾಡಿ ಹೇಳ್ಬೇಕಿತ್ತು. ಅಲ್ಲಿ ನೆಟ್ವರ್ಕ್ ಇರ್ಲಿಲ್ಲಮ್ಮ. ಹೌದೌದು, ನನಗ್ ಬೇಕಾದಲ್ಲ ನೆಟ್ಟು ಇರಲ್ಲ, ವರ್ಕು ಇರಲ್ಲ. ಬಾರು ಹಶ್ವಾಗ್ತಿದ್ಯಮ್ಮ. ಅಲ್ಲಿ ಇಟ್ಟಿದ್ದೀನಿ, ಬಡ್ಸ್ಕೊಂಡ್ ತಿನ್ನಿ. ಆಮೇಲೆ ಪಾತ್ರೆಗಳನ್ನ ತೊಳೆದಿಟ್ಬಿಡಿ. ನಾನೇ ಬಡ್ಸ್ಕೊಂಡ್ ತಿಂದು ಪಾತ್ರೆ ತೊಳಿಬೇಕಾ? ಹೌದು, ನನಗ್ ಸಿಟ್ಟು ಬಂದಿದೆ. ಬಾರು ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ಈ ಪ್ಯಾಂಟ್ ಶರ್ಟ್ ಹಾಕೊಂಡ್ರಿ ಅಂತ ಬೈದೆ. ನನಗಿಂತ ಮುಂಚೆ ಸ್ನಾನಕ್ಕೆ ಹಾಕೋದ್ರಿ ಅಂತ ಬೈದೆ. ಯಾಕೆ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ರೇಗಾಡ್ತಿದ್ಯಾ? ಹೌದ್ರಿ, ನಾ ಎಲ್ಲದಕ್ಕೂ ಬೈತೀನಿ. ಯಾಕಂದ್ರೆ ನಂಗೆ ಗುರ್ತಿರ್ತಿದೆ. ಹೆಂಡತಿರಿಗೆ ಸಿಟ್ಟು ಬಂದಾಗ ಎಲ್ಲದಕ್ಕೂ ಕ್ಯಾಕೆ ತೆಗಿತಾರೆ ಪರಮ. ನನ್ಗನ್ಸುತ್ತೆ ಯಾರೋ ಪಿನ್ ಇಡ್ತಿದ್ದಾರೆ ಅಂತ. ಹೋಗ್ಲಿ ಬಿಡ, ನನ್ನನ್ನು ನೋಡ್ಕೊಂಡು ಯಾಕೆ ಹೇಳ್ತಾ ಇದೀಯಾ? ಪಾರು ಯಾಕೋ ಈ ರೀತಿ ಆಡ್ತಿದ್ದಾಳೆ? ಹಠ ಜಾಸ್ತಿ ಆಗಿದೆ. ಅದಕ್ಕೆ ಇರ್ಬೇಕಣ. ಚಿಕ್ಕ ಚಿಕ್ಕ ವಿಷಯಕ್ಕೂ ರೇಗಾಡ್ತಾಳೆ. ನಾನು ಒಂದು ಮಾತಾಡಿದ್ರೆ ಅವಳು 4 ಮಾತಾಡ್ತಾಳೆ. ಲೇ ಪರಮ, ಈ ಗಂಡ ಹೆಂಡತಿರ ಕೇಸ್ಗಳೇ ಎಷ್ಟು ಕಣ. 1-2 ದಿನ ಮಾತು ಬಿಟ್ಬಿಡ. ಇದರಿಂದ ಏನಾಗುತ್ತಾ? ಏನಾದ್ರೂ ಆಗ್ಲಾ, ಮೇಡಮ್ ಅವ್ರಿಗೆ ಕ್ಯಾರ ಏನ್ ಮಾಡ. ಇಂಥ ರೋಗಕ್ಕೆಲ್ಲ ಉದಾಸೀನನೇ ಮದ್ದು. ಹೋಗ್ಬೇಕಾದ್ರೆ ಹೋಗ್ತೀನೇನು, ಬಂದಾಗ ಬಂದೇನು. 4 ಗೋಡೆ ಇರೋದು ಯಾಕೆ? ಯಾಕೆ? ಹೆಂಡತಿ ಮೇಲೆ ಸಿಟ್ಟು ಬಂದಾಗ ನೋಡ್ಕೊಂಡ್ ಮಾತಾಡಕ್ಕೆ. ಐ ಲೈಕ್ ಯುವರ್ ಆಟಿಟ್ಯೂಡ್. ಸಾಲಿಲ್ಲ ಅಂದ್ರೆ ತಾರ್ಸಿ ನೋಡೋದಾಯ್ತು ಕಣ. ನನ್ ಕಷ್ಟನ ನಿನ್ ಹತ್ರನೇ ಹೇಳ್ಕೊಳ್ತೀನಿ. ನನ್ಗೆ ಬೆಳಿಗ್ಗೆಯಿಂದ ತುಂಬಾ ತಲೆ ನೋವ್ತಾ ಇದೆ. ಏನು ತಿನ್ನೋದಕ್ ಆಗ್ತಾ ಇಲ್ಲ. ನಾನು ಎಲ್ಲಿಗೆ ಹೋಗ್ಲಿ? ನನ್ ಪತಿ ಪರಮೇಶ್ವರ ನೆಟ್ಟಿಗಿದ್ದಿದ್ರೆ ಡಾಕ್ಟರ್ನ ಕರ್ಕೊಂಡ್ ಬಂದಿರೋರು, ತಲೆಗೆ ಬಾಮ್ ಹಚ್ಚಿರೋರು, ಬಾಯಿಗೆ ಮಾತ್ರ ಹಾಕಿರೋರು. ಜಾಸ್ತಿ ತೊಂದ್ರೆ ಆಗಿದ್ಯಾ? ತಲೆ ಸಿಡಿತಾ ಇದೆ. ಬೆಳಿಗ್ಗೆ ತನಕ ನಾನ್ ಬದುಕಿರಲ್ಲ. ನಾನೇನಾದ್ರೂ ಸತ್ ಹೋದ್ರೆ ನಿಂಗೆ ನೀರ್ ಯಾರು ಹಾಕ್ತಾರೆ? ನೀರ್ ಹಾಕಿಲ್ಲ ಅಂದ್ರೆ ನೀವ್ ಬದುಕಿರಲ್ಲ. ಅದಕ್ಕೆ ಈಗ್ಲೇ ನನ್ ಜೊತೆಗ್ ಬಂದ್ಬಿಡು, ಇಬ್ರು ಒಟ್ಟಿಗೆ ಮೇಲಕ್ ಹೋಗೋಣ. ಸೆಂಟೆನ್ಸಸ್ ಶುಂಠಿ ಪುಡಿ, ಒಟ್ಟ ಬಂದ್ರು ಕಲ್ಸೋ ಪುಡಿ, ಹೆಚ್ಚು ಕಡಿಮೆ ಆದ್ರೂ ಗೋತಾ ಪುಡಿ. ಹಲೋ ಮಿಸ್ಟರ್ ಪರಮೇಶ್ವರ್. ಹೇ ಹಲೋ, ಹೌ ಆರ್ ಯು? ಯಾ ಫೈನ್ ಡಾಕ್ಟರ್. ಯಾರೀ ಇವ್ರು? ಡಾಕ್ಟರ್ ಗುಂಡ್ಸ್ ಫ್ರಮ್ ಕ್ಯಾಲಿಫೋರ್ನಿಯಾ. Please, 1 glass of water. Of course. Yeah. You see, whatever it may be. ನಾನು ಈಗ ಒಂದು ಮಾತ್ರೆ ಕೊಡ್ತೀನಿ. ಅದನ್ನ ನೀರಲ್ಲಿ ಬೆರೆಸಿ ಕುಡ್ಕೊಂಬಿಡಿ. ಮೊದಲು ಸ್ವಲ್ಪ ಕಹಿ ಇರುತ್ತೆ, ಶರ್ಬತ್ ಅಂತ ತಿಳ್ಕೊಂಬಿಡಿ. ಕುಡಿಯಮ್ಮ. ಅಯ್ಯೋ, ಆಗಲ್ಲ ರೀ, ತುಂಬಾ ಕಹಿ ಇದೆ. ಅಯ್ಯೋ, ಕುಡಿಯೇ. ಯಾರು ಒಂದ್ ಒಳ್ಳೆ ಐಡಿಯಾ ಕಣೆ. ಕೈ ಮುರಿದಿರೋ ತರ ನಾಟ್ಕಾಡು. ಆಗ ನಿನ್ ಗಂಡ ನಿನ್ಗೆ ಸಹಾಯ ಮಾಡೇ ಮಾಡ್ತಾರೆ. ಕೈ ಮುರಿದಿರೋದಕ್ಕೆ ಔಷಧಿ ಇಲ್ಲ, ಬರೀ ಬ್ಯಾಂಡೇಜು. ಕೈ ಮುರಿದು. ಏ ಪಿನೋ, ಏನ್ರಿ ಆಯ್ತು? ನೋಡ್ರಿ, ಹೆಂಡತಿಗೆ ಏನಾಗಿದೆ ಅಂತ ನೋಡೋದೇ ಬೇಡ್ವೇನ್ರಿ? ಪಾಪ ಪಾರು ಕೈ ಮುರ್ಕೊಂಡಿದ್ದಾರೆ. ನಮ್ ಡಾಕ್ಟರ್ ಆಗಿದ್ರು ಚೆಕಪ್ಗೆ ಅಂತ ಬರ್ತಾರೆ. ಅವರೇ ಟ್ರೀಟ್ಮೆಂಟ್ ಕೊಡ್ತಾರೆ ಬಿಡಿ. ಪರಮೇಶ್ವರ್, ಯಾ ಹಾಯ್. ಹೇಗಿದೆ ನಿಮ್ಮ ಮಿಸ್ಸಸ್ ಹೆಡ್ಡೇಕ್? ಫೈನ್. ಹೆಡ್ಡೇಕ್ ಕಡಿಮೆ ಆಗಿದೆ, ಕೈ ಮುರ್ಕೊಂಡಿದ್ದಾಳೆ. ಐ ಆಮ್ ಹಿಯರ್, ಡೋಂಟ್ ಫಿಯರ್. ಯು ಸಿ, ವಾಟ್ ಎವರ್ ಇಟ್ ಮೇ ಬಿ. ನೀವು ಸ್ವಲ್ಪ ಈ ಕಡೆ ಬನ್ನಿ. ಡಾಕ್ಟ್ರೆ, ಏನಾಗಿದೆ ಅವಳಿಗೆ? ಜಾರ್ ಬಿದ್ದಿದ್ದಾರೆ. ಹೌದು, ಜಾರ್ ಬಿದ್ಬಿಟ್ಟೆ. ಯು ಸಿ, ವಾಟ್ ಎವರ್ ಇಟ್ ಮೇ ಬಿ, ಹೆಂಗಸರು ಜಾರಕ್ಕೆ ಹೋಗ್ಬಾರ್ದು. ನೀತಿ ಕತೆ ಎಲ್ಲ ಬೇಡ, ಏನಾಗಿದೆ ಅಂತ ಹೇಳಿ ಸಾಕು. ಅದು ನರ ಹೊರಳು ಬಿಟ್ಟಿದೆ. 2 ಕೈನ ಹಿಂದೆ ಎಳೆದು ಕಟ್ಟಿಬಿಡ್ತೀನಿ. 3 ದಿನ ಬಿಚ್ಚಕ್ ಹೋಗ್ಬೇಡಿ, ಇಲ್ಲಾಂದ್ರೆ ತೊಂದರೆ ಆಗ್ಬಿಡುತ್ತೆ. 3 ದಿನ ಕೈ ಕಟ್ಟಿದ್ರೆ ನಾನು ಏನ್ ಮಾಡ್ಲಿ? ದಿಲ್ ಧಡಕ್ ಧಡಕ್ ದಿಲ್ ಧಡಕ್ ಧಡಕ್ ಅಂತೂ ನಂಗೆ ಈಗೀಗ. ದಿಲ್ ಧಡಕ್ ಧಡಕ್ ದಿಲ್ ಧಡಕ್ ಧಡಕ್ ಅಂತೂ ಪ್ರೀತಿ ಬಂದಾಗ. ನಮ್ಗೆ ಮೋಸ ಮಾಡ್ತೀರಾ? ಪರಮ, ಈಗ ಏನ್ ಮಾಡದ? ಮೇಡಮ್ ಅವ್ರು ನಿನ್ ಜೊತೆಗೆ ನನ್ನ ಬೆಂಡೆತ್ ಬಿಡ್ತಾರಪ್ಪ. ನಾವು ಅವ್ರನ್ನ ಎದುರ್ಸಕ್ ಹೋಗಿ ನಾವೇ ಎದುರ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲ. ಲೇ, ಈಗ ಉಳಿದಿರೋದು ಒಂದೇ ದಾರಿ ಕಣ. ತಪ್ಪಾಯ್ತು ಅಂತ ಸರೆಂಡರ್ ಆಗ್ಬಿಡು. ಪಾರು, ನನ್ ಬಂಗಾರು, ತಪ್ಪಾಯ್ತಮ್ಮ. ನಾನು ಇನ್ಯಾವತ್ತೂ ಹಠ ಮಾಡಲ್ಲ, ಕ್ಷಮಿಸ್ಬಿಡು. ಬಿಡು. ತಪ್ಪು ನಿಮ್ದಲ್ಲ ಬಿಡಿ. ನಾನೊಂದ್ ಮಾತು ಕೇಳ್ತೀನಿ, ನಡೆಸ್ಕೊಡ್ತೀರಾ? ನಿಮ್ಗೆ ಕೆಟ್ಟ ಕೆಟ್ಟ ಐಡಿಯಾ ಕೊಡೋರ್ನ ಮನೆಗೆ ಸೇರಿಸ್ಬೇಡಿ. ಅಯ್ಯ, ಈ ಮನೇಲಿ ಅಂತವ್ರು ಯಾರಮ್ಮ ಇದಾರೆ? ನಿಮ್ ದಾರಿ ದೀಪ ಗಾಡ್ಕೋ ಗಂಗಾಧರ.